ಬನ್ನಿ ಗುರು, ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ನಲ್ಲಿ ಮೈಸೂರು ಮಹಾಸೇನೆ ಯಾವ ರೀತಿ ಇದೆ, ಈ ಟೀಮ್ ನ ನೋಡಿದ್ರೆ ನನಗೆ ಕಪ್ ಗೆಲ್ಲುತ್ತೆ ಅನ್ನೋ ಪ್ರೆಡಿಕ್ಟ್ ನ ಮಾಡ್ಬೋದಾ ಅನ್ನೋದನ್ನ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಎಲ್ಲ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಒಬ್ಬೊಬ್ಬ ಪ್ಲೇಯರ್ ನೇ ನೋಡ್ಕೊ ಹೋಗೋಣ. ಸೈಡ್ ಅಲ್ಲಿ ಹಾಕಿದೀನಿ, ನೋಡ್ತಾ ಇರಬಹುದು ಪ್ಲೇಯರ್ ಗಳು ಯಾರ್ಯಾರು ತಾಂಡಿದ್ದಾರೆ ಬೆಂಗಳೂರು ಮೈಸೂರು ಮಹಾಸೇನೆಯವರು ಅಂತ. ಈ ಕಾರ್ತಿಕ್ ಅನ್ನೋಂತ ಒಬ್ಬ ಬಲಿಷ್ಠ ರೈಟ್ ಕಾರ್ನರ್ ನ ತಾಂಡಿದ್ದಾರೆ ಗುರು. ಫಸ್ಟ್ ಪ್ಲೇಯರ್ ನೋಡಿದ್ದಾರೆ ಕಾರ್ತಿಕ್ ಅಂತ, ರೈಟ್ ಕಾರ್ನರ್ ಸಖತ್ತಾಗಿ ಕಾರ್ನರ್. ಇವರು ಆಂಕಲ್ ವರ್ಲ್ಡ್ ಅಲ್ಲಿ ಆಂಕಲ್ ವರ್ಲ್ಡ್ ನ ಸಖತ್ತಾಗಿ ಮಾಡ್ತಾರೆ ಇವರು ಕಾರ್ತಿಕ್ ಅವರು. ಅದರಿಂದ ಇವ್ರ ಮೇಲೆ ಅವರು ಒಲವನ್ನ ತೋರಿದ್ದಾರೆ. ಇನ್ನು ಆಕಾಶ್ ಅಂತ ರೈಟ್ ಕವರ್, ಇವರು ಚೈನ್ ಟ್ಯಾಕಲ್ಸ್ ಗಳನ್ನ ಸಖತ್ತಾಗಿ ಮಾಡ್ತಾರೆ ಕವರ್ ಅಲ್ಲಿ ಬಂದ್ಬಿಟ್ಟು, ಅದರಿಂದ ಇವ್ರು ಕೂಡ ತಾಂಡಿದ್ದಾರೆ. ಇನ್ನು ಚಿರಾಗ್ ಅಂತ, ಇವರು ಕೂಡ ಕವರ್ ರೈಟ್ ಕವರ್ ಆಕಾಶ್ ಅವ್ರಿಗೆ ರೀಪ್ಲೇಸ್ಮೆಂಟ್ ಆಗಿ ತಗೊಂಡಿರುವಂತದ್ದು ಅನ್ಕೋತೀನಿ. ಇವರು ಯಂಗ್ ಪ್ಲೇಯರ್, ಡ್ಯಾಶ್ ಮತ್ತು ಬ್ಲಾಕ್ ನ ಸಖತ್ತಾಗಿ ಮಾಡ್ತಾರೆ, ಅದರಿಂದ ಇವ್ರನ್ನ ತಗೊಂಡಿದ್ದಾರೆ. ಇನ್ನು ಗಂಗರಾಮ್ ಅಂತ, ಇವರು ಅನುಭವಿ ಡಿಫೆಂಡರ್, ಒಂಥರ ಎಕ್ಸ್ಪೀರಿಯನ್ಸ್ ಪ್ಲೇಯರ್. ಒಂಥರ ಡಿಫೆನ್ಸ್ ಅಲ್ಲಿ ಕೋರ್ಟ್ ಇಂದ ಹೊರಗಡೆ ಹೋಗೋದೇ ಕಡಿಮೆ, ಕೋರ್ಟ್ ಅಲ್ಲಿ ಇದ್ದು ಮ್ಯಾಚ್ ನ ಜಾಸ್ತಿ ಮ್ಯಾಚ್ ಗಳನ್ನ ಗೆಲ್ಸಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕೃಪಾ ಸಾಗರ್ ಅಂತ, ಇವರು ರೈಟ್ ರೈಡರು. ಡೂಆರ್ ಡೈ ಟೈಮ್ ಅಲ್ಲಿ ಸಖತ್ತಾಗಿ ಆಡ್ತಾರೆ. ಡೂಆರ್ ಡೈ ಟೈಮ್ ಅಲ್ಲಿ ಅಂತೂ ಪಾಯಿಂಟ್ ತಗೊಂಡೇ ಬಂದೇ ಬರುವಂತ ಪ್ಲೇಯರ್ ಕೃಪಾ ಸಾಗರ್ ಅವರು ಇವರು. ಇನ್ನು ಮನು ನಾಯ್ಕ್ ಅಂತ ರೈಡರ್ ನ ತಾಂಡಿದ್ದಾರೆ. ಇವರು ಫಾಸ್ಟ್ ಆಗಿ ರೈಡ್ ನ ಮಾಡ್ಕೊಂಡ್ ಬರ್ತಾರೆ. ಈಗ 30 ಸೆಕೆಂಡ್, ಈಗ ಟೈಮ್ ಕಡಿಮೆ ಇರುತ್ತೆ, ಆ ಟೈಮಲ್ಲಿ 10 ಸೆಕೆಂಡ್ ಅಲ್ಲಿ ರೈಡ್ ನ ಮಾಡ್ಬೇಕು ಅನ್ನೋ ಬಂದಾಗೆಲ್ಲ ಈ ಪ್ಲೇಯರ್ ಯೂಸ್ ಆಗ್ತಾರೆ. ಪಟ್ ಅಂತ ಹೋಗಿ ಬೋನಸ್ ನ ಕತ್ಕೊಂಬರೋದಾಗಿರ್ಬೋದು, ಟಚ್ ಪಾಯಿಂಟ್ ನ ತಗೊಂಬರೋದಾಗಿರ್ಬೋದು, ಇದೆಲ್ಲ ಈ ಪ್ಲೇಯರ್ ಗೆ ಸಖತ್ತಾಗಿ ಮಾಡ್ತಾರೆ ಈ ಪ್ಲೇಯರ್. ಇನ್ನು ನಸೀರ್ ಅಂತ ರೈಟ್ ಕಾರ್ನರ್, ಇವರು ಒಂಥರ ರೈಟ್ ಕಾರ್ನರ್ ಅಲ್ಲಿ ಅವರ ಹೆಸರನ್ನ ಸಖತ್ತಾಗಿ ಮಾಡ್ಕೊಂಡಿದ್ದಾರೆ. ಸಖತ್ ಒಂಥರ ರೈಟ್ ಕಾರ್ನರ್ ಗೆ ಒಳ್ಳೆ ಪ್ಲೇಯರ್ ಅಂತ ಹೇಳ್ಬೋದು. ಇನ್ನು ಅದನ್ನ ನೋಡಿದ್ರೆ ಮಿಥುನ್ ಅಂತ, ಇವರು ಕವರ್ ಡಿಫೆಂಡರ್. ಇವರು ಕವರ್ ಅಲ್ಲಿ ಸಖತ್ತಾಗಿ ಡ್ಯಾಶ್ ನ ಮಾಡೋದಾಗಿರ್ಬೋದು, ಚೈನ್ ಟ್ಯಾಕಲ್ ನ ಮಾಡೋದಾಗಿರ್ಬೋದು, ಎಲ್ಲಾನು ಕೂಡ ಮಾಡ್ತಾರೆ. ಇನ್ನು ಪ್ರಜ್ವಲ್ ಅಂತ ರೈಡರು, ಒಂಥರ ಮೈಸೂರು ಮಹಾಸೇನೆಗೆ ಮೇನ್ ರೈಡರ್ ಅಂತ ಹೇಳ್ಬೋದು. ಒಳ್ಳೆ ಸ್ಟ್ರಾಟಜೀಸ್ ನ ಸಖತ್ತಾಗಿ ಮಾಡ್ತಾರೆ ರೈಡಿಂಗ್ ಅಲ್ಲಿ, ಎಲ್ಲಿ ಯಾವ ಪ್ಲೇಯರ್ಸ್ ಹತ್ರ ಪಾಯಿಂಟ್ ತಗೊಂಡ್ಬರ್ಬೇಕು ಅನ್ನೋ ಸ್ಟ್ರಾಟಜಿಗಳು ಈ ಪ್ಲೇಯರ್ ಗೆ ಸಖತ್ತಾಗಿ ಮಾಡ್ತಾರೆ. ಅದರಿಂದ ಈ ಪ್ಲೇಯರ್ ಒಂಥರ ಮೈಸೂರು ಮಹಾಸೇನೆ ಟೀಮ್ ಗೆ ಕೀ ಪ್ಲೇಯರ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸಂಜು ಪಿ ಅಂತ, ಇವರು ಕೂಡ ರೈಡರೇ. ಒಂಥರ ಇವರು ಟೀಮ್ ಗೆ ಸಖತ್ತಾಗಿ ರೈಡಿಂಗ್ ನ ಮಾಡ್ತಾರೆ, ಪಾಯಿಂಟ್ಸ್ ಗಳನ್ನ ಒತ್ಕೊಂಡ್ ಬರ್ತಾರೆ ಅಂತ ಹೇಳ್ಬೋದು. ಇನ್ನು ಶಂಕರ್ ಅವರು ರೈಡರು, ಇವ್ರನ್ನ ನೋಡಿದರೆ ಶಂಕರ್ ಅವರು ಆಲ್ರೌಂಡಿಂಗು, ರೈಡಿಂಗು ಮತ್ತು ಡಿಫೆನ್ಸ್ ಎರಡರಲ್ಲೂ ಕೂಡ ಟೀಮ್ ಗೆ ಹೆಲ್ಪ್ ನ ಮಾಡ್ತಾರೆ, ಅದರಿಂದ ಈ ಪ್ಲೇಯರ್ ತಾಂಡಿದ್ದಾರೆ. ಇನ್ನು ಸುಕೇಶ್ ಅಂತ, ಇವರು ಸುಕೇಶ್ ಅಂದ್ರೆ ಸುಕೇಶ್ ಹೆಗ್ಡೆ ರೈಡರ್ ಅಲ್ಲ, ಇವರು ಡಿಫೆಂಡರು, ಯಂಗ್ ಪ್ಲೇಯರು. ಟ್ಯಾಕಲ್ ಸಖತ್ತಾಗಿ ಮಾಡ್ತಾರೆ, ಡ್ಯಾಶ್ ಅಂತೂ ಸಖತ್ತಾಗಿ ಗುದಿತಾರೆ, ಕವರ್ ಇಂದ ಹಂಗೆ ಹೋಗಿ ಡ್ಯಾಶ್ ಹೊರಗಡಿಕೆ ಗುದಿತಾರೆ. ಇನ್ನು ನೆಕ್ಸ್ಟ್ ಜುಪಾ ಅರ್ಮರ್ ಅಂತ, ಇವರು ರೈಡರು. ಇವರು ಜಾಸ್ತಿ ಮಲ್ಟಿ ಪಾಯಿಂಟ್ ರೈಡ್ ಗಳನ್ನ ಒತ್ಕೊಂಡ್ ಬರ್ತಾರೆ. ಈಗ ಟೀಮ್ ಗೆ ಪಾಯಿಂಟ್ ಬೇಕೇ ಬೇಕು ಅನ್ನೋ ಟೈಮಲ್ಲಿ ಔಟ್ ಮಲ್ಟಿ ಪಾಯಿಂಟ್ಸ್ ಗಳನ್ನ ಸಖತ್ತಾಗಿ ತಗೊಂಡ್ಬರ್ತಾರೆ, ಅದರಿಂದ ಮೈಸೂರು ಮಹಾಸೇನೆಯವರು ತಾಂಡಿದ್ದಾರೆ. ಈ 14 ಜನ ಪ್ಲೇಯರ್ಸ್ ನ ಮೈಸೂರು ಮಹಾಸೇನೆಯವರು ತಾಂಡಿರೋದು ನೋಡ್ತಾ ಸೈಡ್ ಅಲ್ಲಿ ಹಾಕಿದೀನಿ. ಈ 14 ಜನ ಪ್ಲೇಯರ್ಸ್ ನ ಇಟ್ಕೊಂಡು ಡಿಫೆನ್ಸ್ ಗೆ ಮತ್ತು ರೈಡಿಂಗ್ ಗೆ ಯಾವ ರೀತಿ ಪಾಯಿಂಟ್ ನ ಕೊಡ್ತೀಯ ಗುರು ಅಂತ ಕೇಳಿದ್ರೆ, ನನ್ನ ಪ್ರಕಾರ ರೈಡಿಂಗ್ ಗೆ 7 ಪಾಯಿಂಟ್ ಮತ್ತು ಡಿಫೆನ್ಸ್ ಗೆ ಒಂಥರ ಡಿಫೆನ್ಸ್ ಯೂತ್ ಅಂಡ್ ಎಕ್ಸ್ಪೀರಿಯನ್ಸ್ ಎರಡು ಮಿಕ್ಸರ್ ಇರೋದ್ರಿಂದ ಡಿಫೆನ್ಸ್ ಗೆ ಒಂದು 8 ನ ಕೊಡ್ತೀನಿ. ಇನ್ನು ಟೋಟಲ್ ಓವರ್ ಆಲ್ ಟೀಮ್ ಗೆ ಎಷ್ಟು ರೇಟಿಂಗ್ ಪಾಯಿಂಟ್ ನ ಕೊಡ್ತೀನಿ ಅಂದ್ರೆ, ನಾನು ಈ ಟೀಮ್ ಗೆ 8.5 ನ ಕೊಡ್ತೀನಿ. ಏನಕ್ಕೆ ಅಂದ್ರೆ ಈ ಟೀಮ್ ಅಲ್ಲಿ ಇದೆ, ಬಟ್ ಒಂಥರ ಕರ್ನಾಟಕ ಟೀಮ್, ಈ ಟೀಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಅಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇಲ್ಲ. ಇವರು ಏನಪ್ಪಾ ಕಷ್ಟದ ಸಮಯದಲ್ಲಿ ಯಾವ ರೀತಿ ನಿಭಾಯಿಸ್ತಾರೆ ಕೋರ್ಟ್ ಅಲ್ಲಿ ಅನ್ನೋದೊಂದು ಡೌಟ್ ಇದೆ. ಇದರಿಂದ ಈ ಟೀಮು ಕಪ್ ಗೆಲ್ಲೋ ಚಾನ್ಸಸ್ ಒಂದು 70 to 80% ಇರ್ಬೋದು ಅಂತ ಹೇಳ್ತೀನಿ. ನಿಮ್ಮ ಪ್ರೆಡಿಕ್ಟ್ ಏನನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.